ಏನು ಇಷ್ಟೊಂದು ರಶ್ ಇದೆ ಅಲ್ಲ ಇವತ್ತು ಮಾಮ್? ಫುಲ್ ರಶ್ ಇದೆ ಅಲ್ವ ಇವತ್ತು? ಅಷ್ಟೇನು ರಶ್ ಇದೆ. ಹಾಯ್ ಹಲೋ ಗೈಸ್, ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ಲ? ನಾನು ಕೂಡ ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನು ವಿಡಿಯೋ ನೋಡ್ಕೊಂಡು ಬರ್ತೀರಲ್ಲ, ನಿಮ್ಗೆ ಇಷ್ಟ ಆದರೆ ಬೇಗ ಲೈಕ್ ಕಮೆಂಟ್ ಶೇರ್ ಮಾಡಿ ಗೈಸ್, ತಪ್ಪದೆ ನೀವು ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಟೆರೆಸ್ ಗಾರ್ಡನ್ಗೆ ಬಂದಿದ್ದೀನಿ, ಯಾಕಂದರೆ ಹೂವುಗಳೆಲ್ಲ ಹರಳಿತ್ತು, ಬಿಡಿಸ್ಕೋಬೇಕಿತ್ತು. ಅದಕ್ಕೋಸ್ಕರ ನಾನಿವತ್ತು ಹೊರಗಡೆ ಹೋಗ್ಬೇಕು ಸ್ವಲ್ಪ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕ ನನ್ನನ್ನು ಕರೆದಿದ್ದಾಳೆ, ದೇವಸ್ಥಾನಕ್ಕೆ ಹೋಗೋಣ ಬಾರೆ ಅಂತ. ಇವೆಲ್ಲ ಬಿಡಿಸ್ಕೊಂಡು ಪೂಜೆ ಮಾಡಿ ಎಲ್ಲ ಕೆಲಸ ಮುಗಿದ ಮೇಲೆ ದೇವಸ್ಥಾನಕ್ಕೆ ಹೊರಡ್ಬೇಕು ನಾನು. ಅದಕ್ಕೋಸ್ಕರ ಹೂ ಬಿಡಿಸ್ಲಿಕ್ಕೆ ಗಾರ್ಡನ್ಗೆ ಬಂದಿದ್ದೀನಿ. ಗೈಸ್, ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನೀವು ಗೆಸ್ ಮಾಡಿ ನೋಡೋಣ. ತುಂಬ ಕಲರ್ ಹೂಗಳು ಬಿಟ್ಟಿದೆ ನೋಡಿ ಗೈಸ್. ಎಷ್ಟು ನೋಡಿ, ಇದು ಡಾರ್ಕ್ ಆರೆಂಜ್ ಹೂವು ದಾಸವಾಳ, ಇದು ಲೈಟ್ ಆರೆಂಜ್ ದಾಸವಾಳ. ನಾನು 2 ಥರ ಹಾಕಿದ್ದೀನಿ. ಇದು ಒಂದು ಕಲರ್ ಇದೆ, ಬೇರೆ ಥರ ಈ ಕಲರ್. ಇದು ವೈಟ್ ಥರ ಬರುತ್ತೆ, ಇದು ಬೇರೆ. ನೋಡಿ, ಇದಕ್ಕೆ ಫಂಗಸ್ ಆಗಿದೆ, ಮತ್ತೆ ಹಾಕಬೇಕು. ಹಾಕ್ತಾನೆ ಇದ್ರೂ ಬಂದಿದೆ. ಇದು ಮಾಮೂಲಿ. ಇದು ಕಾಕಡ ಹೂವು. ಇದಿಷ್ಟು ಚೆನ್ನಾಗಿದೆ ಅಂದರೆ ಅದು ತಿಕ್ನೆಸ್ ಇದೆ ಕಾಕಡ, ಇದು ಉದ್ದಕ್ಕಿರುತ್ತೆ. 2 ಥರ ಕಾಕಡ ಹಾಕಿದ್ದೀನಿ, ನೋಡ್ಬೋದು. ಇವಾಗೆಲ್ಲ ಆಯ್ತಲ್ವಾ, ಇವಾಗ ಹೂವು ಬಿಡಿಸ್ಕೋಬೇಕು ಇವಾಗ ಹೂವನ್ನ. ಅವರೆಕಾಯಿ ಕೂಡ ಬಂದೈತೆ, ಬಿಡಿಸ್ಕೋಬೇಕು. ಸ್ವಲ್ಪ ಬ್ಲ್ಯಾಕ್ ಫಂಗಸ್ಸು ಆಗೈತೆ. ಎಷ್ಟು ಸ್ಪ್ರೇ ಮಾಡಿದ್ರು ಬತ್ತಿರುತ್ತೆ, ಆದರೆ ಅಲ್ಲಲ್ಲೇ ಸ್ಪ್ರೇ ಮಾಡಿಕೊಂಡ್ರೆ ಬರಲ್ಲ. ನೋಡಿ ಅವರೆಕಾಯಿ ಕೂಡ ಹೆಂಗೆ ಬಂದೈತೆ ಅಂತ. ಬಿಡಿಸ್ಕೋಬೇಕು. ಅದು ಕೂಡ ಸುಮಾರು ಅವರೆಕಾಯಿ ಸಿಗುತ್ತೆ ನೋಡಿ. ಇಲ್ಲೂ ಕೂಡ ಹೂಗಳೈತೆ ನೋಡಿ, ಇಲ್ಲೂ ಇದೆ. ಇಲ್ಲೂ ಬ್ಲೂ ಸ್ಫಟಿಕ ಬಿಟ್ಟೈತೆ, ಮತ್ತು ಇಲ್ಲೂ ಅವರೆಕಾಯಿ ಇದೆ, ಇಲ್ಲೂ ಬಿಟ್ಟೈತೆ ನೋಡಿ, ಬಲ್ತಿದೆ ಅವರೆಕಾಯಿ ಎಲ್ಲ. ಬಿಡಿಸ್ಕೋಬೇಕು ಇದನ್ನು ನೋಡಿ. ಇಲ್ಲೆಲ್ಲ ಇದೆ. ಇಲ್ಲೊಂದು ಗಿಡದಲ್ಲಿದೆ ಬ್ಲೂ ಸ್ಫಟಿಕ ಇದೆ ನೋಡಿ, ಇಲ್ಲೂ ಬಿಡಿಸ್ಕೋಬೇಕು. ಇದು ಚಿಕ್ಕ ಗಿಡ ಇತ್ತು, ಬೇಗ ದೊಡ್ಡದಾಗ್ಬಿಟ್ಟೈತೆ ನೋಡಿ. ಅವರೆಕಾಯಿ ಸ್ಟೋನ್ ಬಂದಿದೆ ಅಂತ. ಇಲ್ಲೂ ಬಂದುಬಿಟ್ಟಿದೆ ಅವರೆಕಾಯಿ, ಬಿಡಿಸ್ಕೋಬೇಕು ನೋಡಿ. ಇಲ್ಲೂ ಬಂದಿದೆ, ಬಿಡಿಸ್ಕೋಬೇಕು. ನಾನು ಗಿಡನ ಯಾಕೆ ಒಣಗಿರೋದು ಕಟ್ ಮಾಡಿದೆ ಅಂತ ಹೇಳಿದ್ರೆ, ಅದು ತುಳಸಿ ಗಿಡದ ಮೇಲೆ ಎಲ್ಲ ಮಲ್ಕೊಬಿಟ್ಟಿತ್ತು, ಅದಕ್ಕೋಸ್ಕರ ಕಟ್ ಮಾಡಿದೆ. ತುಳಸಿ ಕಾಣಿಸ್ತಿಲ್ಲ ಅಂತೇಳಿ, ಸ್ಫಟಿಕನೂ ಕಾಣಿಸ್ತಿಲ್ಲ ಅಂತೇಳಿ. ನೋಡಿ ಇಲ್ಲಿ ಎಷ್ಟು ಗಿಡ ಹುಟ್ಟಿದೆ, 1 2 ನೋಡಿ. ಇಲ್ಲೂ ಒಂದು ಸ್ಫಟಿಕ ಇದೆ, ಬ್ಲೂ ಸ್ಫಟಿಕ. ನಾನು ಸುಮಾರು ಹಾಕಿರ್ತೀನಿ. ಇದು ತುಳಸಿ, ಇದು ವೈಟ್ ಸ್ಫಟಿಕ, ಇದು ಕನಕಾಂಬ್ರ, ನಾಡು ಕನಕಾಂಬ್ರ, ನಾಟಿದೇನೆ ಹೇಳ್ತಾರೆ. ಇದು ಕೂಡ ಬ್ಲ್ಯಾಕ್ ತುಳಸಿ ನೋಡಿ. ಸ್ಫಟಿಕದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗಿಡಗಳೆಲ್ಲ. ಸುಮಾರು 1 2 3 4 5 6 7 8 9 10 ಇಷ್ಟೊಂದು ಬಿಟ್ಬಿಟ್ಟಿದೆ. ಇದೆಲ್ಲ ಬಿಡಿಸ್ಕೋಬೇಕು ಹೂಗಳನ್ನೆಲ್ಲ ನೋಡಿ. ಇಲ್ಲೂ ಒಂದು ಬಿಟ್ಟಿದೆ, ಬಟ್ಲುವ. ನಮ್ಮಲ್ಲೆಲ್ಲ ಇದನ್ನು ಬಟ್ಲುವ ಅಂತ ಕರೀತಾರೆ ನೋಡಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಎಲ್ಲ ಬಿಡಿಸ್ಕೊತೀನಿ ಇವಾಗ ನೋಡಿ, ಬಿಡಿಸ್ಕೋಬೇಕು ನೋಡಿ. ದಾಸವಾಳ ಎಷ್ಟೊಂದು ಬಿಟ್ಬಿಟ್ಟಿದೆ ಅಂತ, ಸುಮಾರು ಬಿಟ್ಬಿಟ್ಟಿದೆ. ಈಗ ಬಿಡಿಸ್ಕೊಳ್ಳೋಣ ಅಂತ ನೋಡಿ. ನಿನ್ನೆ ಹರಳಿತೇನೋ ಸುಮಾರಿತ್ತು ಮನೆಯಲ್ಲಿ. ನಾನು ಸೇವಂತಿಗೆ ಎಲ್ಲ ಇಟ್ಟಿದ್ದೆ ಮನೆಯಲ್ಲಿ, ಅಲ್ಲಿ ಕೊಟ್ಟಿದ್ರು ಅಂತೇಳಿ. ಒಣಗೋಗ್ಬಿಟ್ಟೈತೆ, ಬಿಡಿಸ್ದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಚೆನ್ನಾಗಿ ಅರಳಿದೆ. ಬಿಡಿಸ್ಕೋಬೇಕು ಇವಾಗ ನೋಡಿ. ಎಷ್ಟು ಚೆನ್ನಾಗಿ ಅರಳಿದೆ ಅಂತ, ಸಖತ್ ಬಂದಿದೆ. ಹೂವು ಬಿಡಿಸೋದಕ್ಕೋಸ್ಕರ ಬಂದಿದ್ದೀನಿ. ಹೂವು ಬಿಡಿಸ್ಕೊಂಡು ಪೂಜೆಗೆ ಹೋಗಬೇಕು ನೋಡಿ. ಇದೆಲ್ಲ ಮೊಗ್ಗು, ಇವಾಗ ಸಣ್ಣ ಮೊಗ್ಗು ಕಚ್ಚಿದೆ ನೋಡಿ, ಮಗ್ಗುಗಳು. ಕಾಕಡನೂ ಬಂದಿದೆ ನೋಡಿ. ಈ ಗಾರ್ಡನ್ ವಿಡಿಯೋ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಹೂವು ಬಿಡಿಸ್ಕೊಳ್ಳೋ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನೋಡಿ ಎಷ್ಟು ಕಲರ್ ಹೂಗಳಿವೆ ಅಂತ ನೋಡಿ. ಇಲ್ಲೂ ಒಂದು ಬ್ಲೂ ಸ್ಫಟಿಕ ಇದೆ ನೋಡಿ. ಕನಕಾಂಬ್ರ ಅಂತೂ ಸೂಪರು, ಚೆನ್ನಾಗಿ ಬಂದುಬಿಟ್ಟಿದೆ ಕನಕಾಂಬ್ರ. ಎಷ್ಟು ಚೆನ್ನಾಗಿ ಬಂದಿದೆ, ಕಟ್ಕೊಂಡು ಒಬ್ಬರು ಮುಡ್ಕೋಬೋದು, ಅಷ್ಟೊಂದು ಹೂವಿದೆ ನೋಡಿ. ಇದ್ರೆ ಒಂದೇ ಗಿಡದಲ್ಲಿ ಇದು ಇಷ್ಟೊಂದು ಹೂಗಳು ಬಂದಿದೆ ನೋಡಿ. ಇಲ್ಲೂ ನಿನ್ನೆ ಬಿಡಿಸ್ತಿದ್ದಕ್ಕೆ ಒಣಗೋಗಿದೆ. ಮತ್ತು ಇದು ಕಲರ್ ಆರೆಂಜ್ ಕಲರು ಒಂದು ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದು ನೋಡಿ, ಫರ್ಟಿಲೈಸರ್ದು ಹಾಕಿದ್ದೀನಿ. ಅದನ್ನು ಸ್ವಲ್ಪ ತಿರುಗಬೇಕು. ಇನ್ನೂ ಕಡಲೆ ಹಿಟ್ಟು ಮತ್ತು ಬೆಲ್ಲ ಹಾಕಿಲ್ಲ. ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು
ನೋಡಿ ಎಲ್ಲಂದರೆ ಎಲ್ಲ ಸ್ಪ್ರೇನ ಇದನ್ನು ಡಬ್ಬಿನ ಹಾಗೆ ಇಟ್ಟಿದ್ದೀನಿ ನೋಡಿ. ಈಗ ಎಲ್ಲ ಹೂವು ಬಿಡಿಸ್ಕೊತೀನಿ. ನಿಂತ್ಕೊಂಡ್ರೆ ನೆರಳಿದೆ ನೋಡಿ. ಈ ಅವರೇ ಗಿಡದ ಹತ್ರ ನಿಂತ್ಕೊಂಡ್ರೆ ನೆರಳೈತೆ ಸಕ್ಕತ್ತು. ಅಲ್ಲಿ ಹೋಗ್ತಿದ್ದಂಗ್ಲೇ ಫುಲ್ ಬಿಸಿಲೈತೆ. ಇನ್ನೇನು ಮಾಡೋಕ್ಕಾಗಲ್ಲ, ಕೆಲಸ ಮಾಡಬೇಕಲ್ವಾ. ನೋಡಿ ಕುಂಬಳಕಾಯಿ ಗಿಡ ಉಲ್ಟಾ ಆಗಿಬಿಡ್ತು ಕ್ಯಾಮ್ರಾ. ಸಣ್ಣ ಸಣ್ಣ ಕಾಯೆಲ್ಲ ಬಿಡುತ್ತೆ, ಮತ್ತೆ ಕಟ್ಟಾಗಿಬಿಡುತ್ತೆ. ಅದೇನೋ ಗೊತ್ತಿಲ್ಲ ಪಾಪ, ಅದು ಯಾಕೆ ಹೂಗಳೆಲ್ಲ ಬಿಡುತ್ತೆ ನೋಡಿ. ಹೂಗಳೆಲ್ಲ ಬಿಟ್ಟಿದೆ. ಮೆಣಸಿ ಗಿಡಕ್ಕೆ ಹೆಂಗೆ ಅದಿಕೊಂಡಿದೆ ಅಂತ ಅದನ್ನು ತೆಗೆದು ಸರಿ ಮಾಡಬೇಕು. ಹೂಗಳೆಲ್ಲ ಚೆನ್ನಾಗಿ ಬರುತ್ತೆ, ಕಾಯಿ ಈ ಥರ ಬಿಡುತ್ತೆ. ಬಿಟ್ಬಿಟ್ಟು ಮತ್ತೆ ಎಲ್ಲ ಒಣಗೋಗುತ್ತೆ. ನೋಡೋಣ ಹೇಗೆ ಬರುತ್ತೆ ಅಂತ. ಅದಕ್ಕೆ ನಾನು ಈ ಕಡೆ ಹಾಕಿದ್ದೀನಿ. ಅಲ್ಲೊಂದು ಸಣ್ಣ ಕಾಯಿ ಬಿಟ್ಟಿದೆ ನೋಡಿ, ಹಬ್ಕೊಂಡು ಹೋಗುತ್ತೆ ಅದು ಟೆರೆಸ್ ಮೇಲೆಲ್ಲ. ಈಗ ಹೂನೆಲ್ಲ ಬಿಡಿಸ್ಕೊಳ್ಳೋಣ ಇವಾಗ. ನೋಡಿ ಕವರು ಗಾಳಿ ಇಲ್ಲಿಗೆ ನಿಲ್ತಾನೆ ಇಲ್ಲ. ಗಾಳಿಗೆ ಸ್ವಲ್ಪ ನಿಲ್ಲಬೇಕು, ಅದು ನಿಲ್ತಾನೆ ಇಲ್ಲ. ನಾನು ಬುಟ್ಟಿ ಥರದ್ದು ಮರೆತ್ಕೊಂಡೆ, ನಿಲ್ತಾನೆ ಇಲ್ಲ ನೋಡಿ. ಹೆಂಗೆ ಗಾಳಿ 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 ಸುಂಟರ ಗಾಳಿ ಬಂದ್ಬಿಟ್ಟಿದೆ. ಬೆಳಗ್ಗೆನೇ ಬಂದಿದೆ ಸುಂಟರ ಗಾಳಿ. ಇವಾಗ ಬಿಸಿಲು ಬಂದಿದೆ ಸ್ವಲ್ಪ. ಹಿಮ ಹೋಗ್ಬಿಡ್ತು. ಇವಾಗ ನೋಡಿ ಒಂದು ಕೈಯಲ್ಲಿ ನಾನು ಫೋನ್ ಹಿಡ್ಕೊಂಡು ಬಿಡಿಸ್ಲಿಕ್ಕೆ ಆಯ್ತಾ ಇಲ್ಲ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೂಗಳೆಲ್ಲ ಸಖತ್ತಾಗಿದೆ. ಇಲ್ಲಿ ಈ ಥರ ಬಿಟ್ಟರೆ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಮತ್ತು ನಮಗೂ ಕೂಡ ಹೂ ಜಾಸ್ತಿ ಸಿಗುತ್ತೆ ನೋಡಿ. ಗಾರ್ಡನಲ್ಲಿ ಇದನ್ನು ನೋಡ್ತಾ ಇದ್ದರೆ ಎಷ್ಟು ಖುಷಿ ಗೊತ್ತಾ. ನೀವು ಪಟ್ ಅಂತ ಬಿಡಿಸ್ಕೋಬೋದು, ಆದರೆ ಮಗ್ಗುಗಳು ಬಂದುಬಿಡುತ್ತೆ ಅಂತ ಬಿಡಿಸ್ಲಿಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸ್ವಲ್ಪ ಬಿಸಿಲು ಬೇರೆ ಇದೆ, ಬೇಗ ಬಿಡಿಸ್ಕೋಬೇಕು. ನೋಡಿ ಬಿಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಎಷ್ಟು ಸಿಕ್ತು ಅಂತ. ಇದರಲ್ಲಿ ನೋಡಿ ಎಷ್ಟು ಫಾಸ್ಟಲ್ಲಿ ಬಿಡಿಸ್ಕೊಂಡಿದ್ದೀನಿ ಅಂತ. ನೋಡಿ ಇಲ್ಲಿ ಜೇನು ನೊಣಗಳು ಹಿಂಗೆ ಹೋಗ್ತವೆ. ಈ ಹೂವೆಲ್ಲ ಬಿಡಿಸ್ಕೊಂಡಲ್ವಾ, ಅದಕ್ಕೆ ಜೇನು ನೊಣಗಳು ನೋಡಿ ಎಷ್ಟೊಂದಿದೆ ಅಂತ. ಹೂ ಒಳಗಡೆ ಕೂತ್ಕೊಂಡಿದ್ದು ಅದ್ರ ರಸ ಹೀರ್ಲಿಕ್ಕೆ ಅಂತ. ನಾನು ಹೂವೆಲ್ಲ ಬಿಡಿಸ್ಕೊಬಿಟ್ನಲ್ವಾ, ಅದಕ್ಕೆ ಜೇನು ನೊಣಗಳು ಹೂವಿಂದ ಹೊರಗಡೆ ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತೀವಿ ಅಂತ. ನೋಡಿ ಎಷ್ಟು ಫಾಸ್ಟಲ್ಲಿ ಹೂ ಬಿಡಿಸ್ಕೊಂಡೆ ನಾನು ಇವತ್ತು. ಒಂದು ಗಿಡ ಕೂಡ ಇದೆ, ಇದನ್ನು ಬಿಡಿಸ್ತಾ ಇದ್ದೀನಿ. ಇದು ನಿಮಗೆ ತೋರಿಸಿದ್ದೀನಿ ನಾನು ಎಷ್ಟೊಂದು ಗಿಡ ಇದೆ ಅಂತ. ಅವತ್ತು ನಾನು ಬರೀ ಗಾರ್ಡನ್ ಕ್ಲೀನಿಂಗು ಮತ್ತು ಅದ್ರ ಗಾರ್ಡನ್ ಕೆಲಸ ಮಾತ್ರ ತೋರಿಸಿದ್ದೆ. ಅಂದರೆ ಹೂವು ಬಿಡಿಸೋದು ತೋರಿಸಿರಲಿಲ್ಲ, ಹೂವು ಬಿಡಿಸೇ ಇರಲಿಲ್ಲ ನಾನು. ಹಾಗೆ ಹೋಗಿದ್ದೆ ಗಾರ್ಡನ್ ಕ್ಲೀನ್ ಮಾಡಿ, ಗಾರ್ಡನ್ಗೆ ಫರ್ಟಿಲೈಸರ್ ಹಾಕಿ ಮತ್ತು ಬ್ಲ್ಯಾಕ್ ಫಂಗಸ್ ವೈಟ್ ಫಂಗಸ್ಗೆಲ್ಲ ನಾನು ಅದು ಮೆಡಿಷನ್ ಹಾಕ್ಬಿಟ್ಟು ಹೋಗಿದ್ದೆ. ಇವತ್ತು ಹೂವು ಬಿಡಿಸ್ಕೊಳ್ಳೋಣ ಅಂತ ಬಂದು ಬಿಡಿಸ್ತಾ ಇದ್ದೀನಿ ಹೂವನ್ನು. ಯಾಕೋ ಸ್ವಲ್ಪ ಗಂಟಲು ಕಿರಿಕಿರಿ ಅಂತಿದೆ, ಅದಕ್ಕೆ ನೋಡಿ ಹೆಂಗೆ ಮಾತಾಡ್ತಾ ಇದ್ದೀನಿ ಅಂತ. ಎಷ್ಟು ಫಾಸ್ಟಾಗಿ ಬಿಡಿಸ್ಕೊತೀನಿ ಗೊತ್ತಾ ನಾನು ಹೂವನ್ನು. ನಿಧಾನ ಮಾಡಲ್ಲ. ನನ್ನ ಮಗಳು ಫುಲ್ಲು ನಿಧಾನ ಮಾಡ್ತಾಳೆ. ನಾನು ಫಾಸ್ಟು ಹೂ ಬಿಡಿಸೋದ್ರಲ್ಲಿ. ನೋಡಿ ಇದು ಒಂದೆರಡು ಬಿಟ್ಟಿದೆ ಅಷ್ಟೇ. ಇಲ್ಲೂ ನೆಕ್ಸ್ಟ್ ಗಿಡ. ಎಲ್ಲ ಗಿಡನೂ ತೋರಿಸ್ತಿದ್ರೆ ಬೋರ್ ಆಗಿಬಿಡುತ್ತೆ, ಅದಕ್ಕೆ ಒಂದಾದ್ಮೇಲೆ ಒಂದು ಗಿಡ ಇದೆ. ಒಂದೇ ಒಂದು ಗಿಡ ಇಲ್ಲ, ಸುಮಾರು ಗಿಡ ಇದೆಯಲ್ವಾ, ಈ ಥರದ್ದೇನೆ. ಇನ್ನೂ ಕಲರ್ಸ್ದೆಲ್ಲ ಇದೆ, ಅದು ನಿಮಗೆ ಗೊತ್ತು, ತೋರಿಸಿದ್ದೀನಲ್ಲ. ಅವರೆಕಾಯಿ ಏನು ಇವತ್ತು ಬಿಡಿಸಲ್ಲ, ನಾಳೆ ಬಿಡಿಸ್ತೀನಿ. ಇವತ್ತು ಆಗಲ್ಲ, ಟೈಮ್ ಇಲ್ಲ ಇವತ್ತು ಬಿಡಿಸ್ಲಿಕ್ಕೆ, ಅದಕ್ಕೆ. ನೋಡಿ ಇದೊಂದು ಚಿಕ್ಕ ಗಿಡದಲ್ಲಿ ಯಾವ ಥರ ಬಿಟ್ಟಿದೆ ಅಂತ. ಮೊಗ್ಗೆಲ್ಲ ಚೆನ್ನಾಗಿ ಕಚ್ಚಿದೆ, ಇದು ಬಿಡಬೇಕಷ್ಟೆ. ನೋಡಿ ಮೆಣಸಿಕಾಯಿ ಕೂಡ ಬಿಟ್ಟಿದೆ. ಇಲ್ಲೂ ಅವರೆಕಾಯಿ ಇದೆ, ಬಿಡಿಸ್ಕೊಳಕ್ಕಾಗಲ್ಲ ಇವಾಗ. ತುಳಸಿ ಎಲ್ಲ ಇವಾಗ ಸಾಟರ್ಡೆ ಅಲ್ವಾ, ಅದಕ್ಕೆ ನಾನು ತುಳಸಿ ನಂಗೆ ಬೇಕೇ, ತುಳಸಿನ ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಉಗ್ರಲ್ಲಿ ಕೀಳಬಾರ್ದು ತುಳಸಿನ,
ಈಗ ಕಿತ್ಕೋಬೇಕು ಹಿಂಗೆ. ಅದು ಹೇಳಿದ್ದಾರೆ ಎಲ್ಲರೂ ಕೂಡ, ಉಗ್ರಲ್ಲಿ ಕೀಳಬೇಡಿ ತುಳಸಿನ, ಸುಮ್ಮನೆ ಹಾಗೆ ಕಟ್ ಮಾಡ್ಕೊಳ್ಳಿ ಹೀಗೆ ಅಂತ ಹೇಳ್ತಾರೆ. ನೋಡಿ ನಾನು ಕವರ್ ಎಲ್ಲ ಕಡೆ ಇಟ್ಕೊಂಡು ತಗೊಂಡು ಬರ್ತಾ ಇದ್ದೀನಿ. ಬೇಗ ಫಾಸ್ಟ್ ನಾನು. ನೆಕ್ಸ್ಟ್ ನೋಡಿ, ಇದು ಬಟ್ಲುವ ಗಿಡ, ಇದು ತೋರಿಸಿದ್ದೆ ನಿಮಗೆ. ಹೀಗೆ ಈ ಥರನೇ ಕವರ್ ಇಟ್ಕೊಬಿಡ್ತೀನಿ, ಯಾಕಂದರೆ ಸುಮ್ಮನೆ ಎಲ್ಲ ಕಡೆ ಇಟ್ಕೊಂಡು ಹೋದರೆ ಬೋರ್ ಆಗಿಬಿಡುತ್ತೆ, ಅದಕ್ಕೆ. ನೋಡಿ ಗುಲಾಬಿ ಮೊಗ್ಗುಗಳು ಎಷ್ಟೊಂದು ಕಚ್ಚಿದೆ ಅಂತ, ತುಂಬ ಕಚ್ಚೈತೆ ಗುಲಾಬಿ ಮೊಗ್ಗುಗಳು, ಇನ್ನೂ ಅರಳಿಲ್ಲ. ನೆಕ್ಸ್ಟ್ ಎಲ್ಲ ಬಿಡಿಸ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ, ಯಾಕಂದರೆ ನಾನು ಒಂದೊಂದಾಗಿ ಬಿಡಿಸ್ಲಿಕ್ಕೆ ಆಗ್ತಿಲ್ಲ, ಅದಕ್ಕೋಸ್ಕರ ಎಲ್ಲ ಬಿಡಿಸ್ಕೊಂಡು ಆದಮೇಲೆ ಸಿಗುವ. ಓಕೆ, ಇವಾಗ ಬಿಡಿಸ್ಕೊಂಡೆ ನೋಡಿ, ಸಿಕ್ತು. ಅಯ್ಯೋ ಮುಳ್ಗಿಡ ನೋಡಿ, ಇಲ್ಲಿ ಹಿಂಗೆ ಪತಂಗವಾಗಿ ಅಂದ್ಬಿಟ್ಟು ನನ್ನ ಬಟ್ಟೆನೇ ಇಟ್ಕೊಂಡು ಎಳಿತಿದೆ. ಎಷ್ಟು ತುಂಬ ಕಲರ್ ಹೂಗಳು ಬಿಟ್ಟಿದೆ ನೋಡಿ ಗೈಸ್, ಎಷ್ಟೊಂದು ಸಿಕ್ಕಿದೆ ಅಂತ. ಅಷ್ಟೊಂದು ಹೂ ಬಿಡುತ್ತೆ, ಡೈಲಿ ಬಿಡಿಸಿದ್ರು ಸಹ ಇಷ್ಟಿಷ್ಟು ಹೂ ಬಿಡುತ್ತೆ ನನಗೆ. ನೋಡಿ ಇವಾಗ ನಾನು ಕಟ್ಬಿಟ್ಟು ಎಲ್ಲ ಹಾರ ಮಾಡ್ತೀನಿ, ಯಾಕಂದರೆ ದೇವ್ರುಗಳಿಗೆಲ್ಲ ಮುಡಿಸ್ಬೇಕಲ್ವ, ಅದಕ್ಕೋಸ್ಕರ. ಇವಾಗ ನೋಡಿ ಎಷ್ಟು ಬಂದಿದೆ ಹೂಗಳು ಅಂತ, ತುಂಬಾ ಜಾಸ್ತಿ ಬರುತ್ತೆ ಹೂಗಳೆಲ್ಲ. ದೇವ್ರುಗಳಿಗೆಲ್ಲ ಹಾರ ಮಾಡಿ ಹಾಕಿದ್ರೆ ತುಂಬಾ ವಿಗ್ರಹಗಳು ಚೆನ್ನಾಗಿ ಕಾಣಿಸ್ತವೆ, ದೇವ್ರುಗಳು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಕೂತ್ಕೊಂಡು ಕಟ್ಟಿದ್ರೆ ಒಂದು 3 ಮಾರು 4 ಮಾರ ಆಗುತ್ತೆ. ನನಗೆ ಕಟ್ಟೋದೇನು ಚಿಂತೆ ಇಲ್ಲ, ಕೂತ್ಕೊಂಡು ಟಿ ವಿ ನೋಡ್ತಾ ನಿಧಾನ ಕಟ್ತಿರ್ತೀನಿ. ನನಗೆ ಹೂ ಹಾರ ಆಗಬೇಕಷ್ಟೆ, ಏಕಂತಂದರೆ ನನಗೆ ನಿಧಾನ ಆದರೂ ಪರವಾಗಿಲ್ಲ, ನಾನು ಯಾವಾಗಲೂ ಫಾಸ್ಟಾಗಿ ಕಟ್ಟಲ್ಲ, ಸ್ವಲ್ಪ ಲೇಟಾಗಿ ಕಟ್ಟೋದು ನಾನು. ಅದಕ್ಕೋಸ್ಕರ ನನಗೆ ಇವಾಗ ಕಟ್ಟಿ ಪೂಜೆ ಮಾಡಿಬಿಟ್ರೆ ನಾನು ದೇವಸ್ಥಾನಕ್ಕೆ ಹೊರಡ್ತೀನಿ. ನಮ್ಮ ಅಕ್ಕ ವೆಯ್ಟ್ ಮಾಡ್ತಿದ್ದಾಳೆ, ಬಾರೆ ಬೇಗ ಹೋಗೋಣ ಅಂತ ಫೋನ್ ಮಾಡಿದ್ಲು. ಇವಾಗ ಹೋಗ್ಬೇಕಲ್ವ ನಾವು, ಅದಕ್ಕೋಸ್ಕರ ಸ್ವಲ್ಪ ಬೇಗ ಮಾಡ್ತೀನಿ ಅಷ್ಟೇ, ಇಲ್ಲಾಂದರೆ ಹೂ ಕಟ್ಟೋದೆಲ್ಲ ಫುಲ್ ನಿಧಾನ ನಾನು. ಇವಾಗ ಅಲಂಕಾರ ಎಲ್ಲ ಮಾಡಿದೆ ದೇವ್ರುಗಳಿಗೆ. ಈಗ ಅಲಂಕಾರ ಮಾಡಿ ನೋಡಿ, ಲಕ್ಷ್ಮಿ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಈಗೆಲ್ಲ ಮುಗಿಸ್ಕೊಂಡು ಇವಾಗ ಪೂಜೆ ಎಲ್ಲ ಮಾಡಬೇಕು. ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ನಾನು ರೆಡಿ ಆಗಬೇಕು. ನಾನು ರೆಡಿಯಾಗೋ ತನಕ ನನ್ನ ಮಗಳು ರೆಡಿ ಆಗಬೇಕು. ಅವಳು ಫಾಸ್ಟಾಗಿ ರೆಡಿ ಆಗಲ್ಲ, ನನಗಿಂತ ಫುಲ್ ಸ್ಲೋ. ನಾನು ಸ್ವಲ್ಪ ರೆಡಿಯಾಗೋದ್ರಲ್ಲಿ ಫಾಸ್ಟಾಗಿ ಆಗಿಬಿಡ್ತೀನಿ. ನನ್ನ ಮಗಳು ಕೇಳಬೇಡಿ, ಅವಳು ಸಕ್ಕ ಸ್ಲೋ. ಮೊದಲೇ ಗೊತ್ತಲ್ಲ, ಏನಾದರೂ ಒಂದು ಕೆಲಸ ಹೇಳಿದ್ರೆ ಲೇಜಿನೆಸ್ ಜಾಸ್ತಿ ಅವಳು. ಮಮ್ಮಿ ಬರ್ತೀನಿ ಅಂದ್ಕೊಂಡು ಹಿಂಗೇ ಇದು ಕಾಲ ಕಳೆದು ಬಿಡ್ತಾಳೆ. ಯಾಕಂದರೆ ಎಲ್ಲರೂ ಹೋಗಬೇಕು ಅಂತಂದರೆ ನಾವು ಬೇಗ ಸ್ವಲ್ಪ ರೆಡಿಯಾಗಿ ಹೋಗಬೇಕು. ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾನು ಗಾರ್ಡನಲ್ಲಿ ಸುಮ್ಮನೆ ಕಾಲ ಕಳೆದ್ಬಿಟ್ನಲ್ವ, ಅದಕ್ಕೋಸ್ಕರ ಟೈಮ್ ಆಗಿಬಿಟ್ಟಿದೆ. ಹೂ ಬಿಡಿಸ್ಕೊಂಡು ನೀರು ಹಾಕಿ ಏನೇನೋ ಕೆಲಸ ಮಾಡ್ತಿದ್ದೆ. ಒಂದು ಸ್ವಲ್ಪ ಅಷ್ಟೇ ವಿಡಿಯೋ ತೋರಿಸಿದ್ದು, ಹೂವು ಬಿಡಿಸಿದ್ದು. ಇನ್ನು ನೀರು ಹಾಕಿದ್ದೆಲ್ಲ ಗಿಡಕ್ಕೆಲ್ಲ ನಾನು ತೋರ್ಸೋಕ್ಕಾಗಲಿಲ್ಲ. ಇವಾಗ ನಾವು ಸಬರ್ ಹತ್ರ ಬಂದ್ವಿ. ನನ್ನ ಮಗಳು ನನಗೆ ಐಡಿಯಾ ಕೊಟ್ಟಳು, ಮಮ್ಮಿ ಫ್ರೀ ಬಸ್ ಇದೆಯಲ್ಲ ಹೋಗೋಣ, ಸುಮ್ಮನೆ ಯಾಕೆ ಕಾರು ಅಂತ ಹೋಗೋಣ, ಬೇಡಿ ಫ್ರೀ ಬಸ್ ಇದೆಯಲ್ಲ ನಾವಿಬ್ಬರೇ ತಾನೇ ಹೋಗೋಣ ಅಂತ ಹೇಳಿದ್ಲು. ನಮ್ಮ ಅಕ್ಕನೂ ಕೂಡ ಆಲ್ರೆಡಿ ಬಂದವಳು ವೇಟ್ ಮಾಡ್ತಾಯಿದ್ಲು, ಭಾವ ಬಿಟ್ಬಿಟ್ಟು ಹೋಗಿದ್ರು. ಅದಕ್ಕೋಸ್ಕರ ಮಮ್ಮಿ 3 ಜನ ಅಲ್ವಾ ಹೋಗೋಣ ಬಿಡಿ ಅಂತಂದ್ಬಿಟ್ಟು ಇವಳು ಹೇಳಿದ್ಲು. ಇವಾಗ ನಾವು ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ನಾವು ಆರತಿ ಉಕ್ಕುಡದಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ನಾವು ಇಲ್ಲಿಂದ ಬ್ಯಾಂಗ್ಳೂರು ಬಸ್ ಹತ್ತಿ ಮತ್ತು ಪಾಂಡವಪುರದ ಹತ್ರ ಇಳ್ಕೊಂಡು ಅಲ್ಲಿಂದ ನಾವು ಹೋಗ್ತೀವಿ. ಬಸ್ ಅಂತೂ ಫುಲ್ ರಶ್ ಇರುತ್ತೆ.
ರಸ್ ಇಲ್ಲ ಅಂತಂದರೆ ಫ್ರೀಯಾಗಿ ಹೋದರೆ ತುಂಬಾ ಖುಷಿಯಾಗುತ್ತೆ. ಎಲ್ಲ ಕಡೆ ನೋಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಹೋಗ್ಬೋದು. ಅಲ್ಲಿಂದ ನಾವು ಆಟೋಗೆ ಹತ್ಕೊಂಡ್ವಿ, ಪಾಂಡವಪುರದ ಹತ್ರ ಇಳಿದ್ಬಿಟ್ಟು ಮತ್ತೆ ಆಟೋಗೆ ಹತ್ಕೊಂಡ್ವಿ. ಅಲ್ಲಿಂದ ನಾವು ಹೋಗ್ತಾ ಇದ್ವಿ. ಇವಾಗ ನಿಜವಾಗ್ಲೂ ಆಟೋದಲ್ಲಿ ಹೋಗ್ಬೇಕಾದ್ರೆ ಒಂಥರ ಸೀನರಿ ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಖುಷಿಯಾಗುತ್ತೆ. ನೋಡಿ ಗೈಸ್, ಎಲ್ಲ ತೋಟಗಳು, ಸೀನರಿ ಎಷ್ಟು ಚೆನ್ನಾಗಿದೆ. ಹಸಿರಾಗಿರೋ ಗದ್ದೆಗಳು, ಕಬ್ಬು ಎಲ್ಲ ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ನಾವು ಎಲ್ಲ ವಿಡಿಯೋಸ್ ತಗೊಂಡು ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗ್ಬೇಕಾದ್ರೆ ತುಂಬಾ ಗಾಳಿ, ಏನು ಜೋರಾಗಿ ಬೀಸ್ತಿತ್ತು. ನೋಡಿ ನನ್ನ ಮಗಳು ಕೂದಲೆಲ್ಲ ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿ ಹಾರಾಡ್ತಿದೆ ಅಂತ. ಅಷ್ಟು ಗಾಳಿ ಇದೆ. ಇವಾಗ ಚಳಿ ಇದೆ ಅಲ್ವಾ, ಹಿಮ ಬೇರೆ ಬೀಳ್ತಿದೆ ಅಲ್ವಾ. ಮಧ್ಯಾಹ್ನ ಮೇಲೆ ಬಿಸಿಲು ಬರುತ್ತೆ ಸ್ವಲ್ಪ. ಅಲ್ಲಿ ನಾವು ಆಟೋದಲ್ಲಿ ಹೋಗ್ಬೇಕಾದ್ರೆ ತುಂಬಾ ಗಾಳಿ ಇತ್ತು. ನನ್ನ ಮಗಳಿಗೆ ಫುಲ್ ತಲೆನೋವು ಬಂದಂಗೆ ಆಗಿಬಿಡ್ತು. ಅಯ್ಯೋ ಮಮ್ಮಿ ನನ್ನ ಕೈಲಿ ಆಗ್ತಾಯಿಲ್ಲ, ಫುಲ್ ಗಾಳಿ ಅಂತ ಹೇಳ್ತಾ ಇದ್ಲು. ಅವಳು ಯಾವಾಗಲೂ ಬಸ್ಸಲ್ಲಿ ಹೋಗಲ್ಲ ಜಾಸ್ತಿ, ಇಲ್ಲಾಂದರೆ ನಮ್ಮದು 2 ವೀಲರಲ್ಲಿ ಹೋಗ್ತೀವಿ. ಇವಾಗ ನೋಡಿ ದೇವಸ್ಥಾನದ ಮುಂದೆಗಡೆ ಬಂದ್ವಿ. ಎಷ್ಟು ಚೆನ್ನಾಗಿದೆ ಅಂತ. ದೇವಸ್ಥಾನದ ಮಂಟಪ ಮತ್ತು ಆರ್ಚು ಎಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿಗೆ ಬಂದರೆ ನನಗೇನೋ ಒಂಥರ ಸಂತೋಷ. ಎಲ್ಲರಿಗೂ ಕೂಡ ಒಂಥರ ಸಂತೋಷ ಆಗಿಬಿಡುತ್ತೆ. ನೆಮ್ಮದಿ ಇಲ್ಲ ಮನೆಯಲ್ಲಿ ಅಂತಂದರೆ ಒಂದೊಂದು ಸಲ ದೇವಸ್ಥಾನಗಳಿಗೆ ಬಂದರೆ ತುಂಬಾ ಸಂತೋಷ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಅಕ್ಕ ಬಾರೆ ಹೋಗೋಣ ಅಂತ ಕರೀತಾ ಇದ್ಲು. ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ ನಾವು ರೆಡಿಯಾಗಿಬಿಟ್ಟು ಬಂದ್ವಿ. ಸಮೃದ್ಧಿಯನ್ನು ಪಡೆಯಿರಿ. ಧನ್ಯವಾದಗಳು. ಈ ಉಂಗುರವನ್ನು ಹಾಕಿಕೊಳ್ಳುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಿಗುತ್ತದೆ. ಪೂಜೆ ಮಾಡಿಸ್ಬೇಕಲ್ವಾ ದೇವಿಗೆ ಅಂಥೇಳಿ ನಾವು ಪೂಜೆಗಳು ತಗೋತಾ ಇದ್ದೀವಿ. ಅಕ್ಕ ಒಂದು ನಾನೊಂದು ಪೂಜೆ ತೊಗೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಂತರ ನಾವು ತಡೆ ಹೊಡಿಸ್ಕೊಂಡು ಬರ್ತೀವಿ. ಪೂಜೆ ಅಮ್ಮ, ಏನು ಇಷ್ಟೊಂದು ರಶ್ ಇದೆ ಅಲ್ಲ ಇವತ್ತು? ಮಾಮ್, ಫುಲ್ ರಶ್ ಇದೆ ಅಲ್ವ ಇವತ್ತು? ಅಷ್ಟೇನು ರಶ್ ಇಲ್ಲ. ಹೌದಾ? ಬೇರೆ ದಿನ ಇನ್ನೂ ರಶ್ ಇರ್ತಾರೆ. ಹಾಂ. ಒಳಗಡೆ ನಾವು ಹೋದಾಗ ಕ್ಯೂವಲ್ಲಿ ಅಷ್ಟೇನು ರಶ್ ಇರಲಿಲ್ಲ, ಸ್ವಲ್ಪ ಜನ ಇದ್ದರು ಅಷ್ಟೇ. ಬೇಗ ಜನರೆಲ್ಲ ಮೂವ್ ಆಗ್ತಾಯಿದ್ರು. ನೋಡ್ಬೋದು ಗೈಸ್, ನಾವು ತೆಂಗಿನಕಾಯಿ ಎಲ್ಲ ಒಡಿಸ್ಕೊಂಡು ಅಲ್ಲಿ ಮುಂದೆ ಹೋದ್ವಿ. ಅಲ್ಲಿ ನೋಡಿ ಜಾಸ್ತಿ ಜನ ಏನಿರಲಿಲ್ಲ. ಬೇರೆ ದಿನ ರಶ್ಗೂ ಈ ಗೈಸ್ ಎಷ್ಟೊಂದು ಕ್ಯೂವಿದೆ ಅಂತ. ತುಂಬಾ ರಶ್ ಏನಿಲ್ಲ, ಪರವಾಗಿಲ್ಲ. ರಶ್ಶು ಜಾಸ್ತಿ ಇಲ್ಲ ಅನಿಸುತ್ತೆ. ಇಲ್ಲಾಂದರೆ ಒಂದೊಂದು ಸಲ ನೋಡಿಬಿಟ್ರೆ ಯಪ್ಪ, ಇಲ್ಲಿಂದ ಅಲ್ಲಿ ತನಕ ನಿಂತ್ಕೊಂಡಿರ್ತಾರೆ. ಅಮಾವಾಸ್ಯೆ ಹುಣ್ಮೇಲಂತೂ ತುಂಬಾ ರಶ್ ಇರುತ್ತೆ ಇಲ್ಲಿ. ನಾವು ಅಮಾವಾಸ್ಯೆ ಹುಣ್ಮೆ ದಿನ ಹೋಗಿರಲಿಲ್ಲ, ಬಿಡದಿನ ಹೋಗಿದ್ವಿ. ಅಷ್ಟೇನು ರಶ್ ಇರಲಿಲ್ಲ. ಬೇಗ ಒಂದು 1/4 ಗಂಟೆಗೆಲ್ಲ ಒಳಗಡೆ ಹೋಗ್ಬಿಟ್ವಿ. ದೇವಿ ದರ್ಶನ ಕೂಡ ನಮಗೆ ಚೆನ್ನಾಗಿ ಮಾಡ್ಕೊಂಡ್ವಿ. ದೇವಿ ನೋಡಿದ ತಕ್ಷಣ ನಮಗೆ ತುಂಬಾ ಖುಷಿಯಾಗಿಬಿಡ್ತು ಗೈಸ್. ದೇವಿ ಪಾದ ಎಲ್ಲ ನಮಸ್ಕಾರ ಮಾಡಿಕೊಂಡು ದೇವ್ರು ನೋಡೋಣ ಅಂತ ಮುಂದೆ ಹೋಗ್ತಾ ಇದ್ದೀವಿ. ಎಳ್ಳೆಲ್ಲ ಕೊಡ್ತಾರೆ ಗೈಸ್, ಅದು ಪಾದಕ್ಕೆಲ್ಲ ಇಡಬೇಕು ದೇವಿಗೆ, ಮತ್ತು ಎಲ್ಲ ಬಿಟ್ಕೊಂಡು ಹೋಗಬೇಕು. ಆ ಪೂಜೆ ತೊಗೊಂಡಾಗ ಎಳ್ಳನ್ನು ಒಂದು ಪೇಪರ್ಗೆ ಹಾಕ್ಕೊಡ್ತಾರೆ. ಮತ್ತು ದೇವಸ್ಥಾನದ ಹಿಂಭಾಗದಲ್ಲೂ ಕೂಡ ಹೋಗಿ ನಾವು ಎರಚಬೇಕು ದೇವಿ ದೇವಸ್ಥಾನಕ್ಕೆ. ನನಗಂತೂ ಅಲ್ಲಿ ಹೋದರೆ ಏನೋ ಒಂಥರ ನೆಮ್ಮದಿ ಸಮಾಧಾನ ಇರುತ್ತೆ. ಸತ್ಯ ದೇವತೆ ಅವಳು, ನಿಜವಾಗ್ಲೂ ಖುಷಿಯಾಗುತ್ತೆ ಅಲ್ಲಿಗೆ ಹೋದರೆ. ಆರತಿ ಉಕ್ಕಡದಮ್ಮನಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಗೈಸ್. ತಡೆನೂ ಕೂಡ ಹೊಡಿತಾರೆ ಅಲ್ಲಿ, ಎಲ್ಲರಿಗೂ ಗೊತ್ತಿರುತ್ತೆ ಗೈಸ್. ದೇವಿ ದೇವಸ್ಥಾನದ ವಿಡಿಯೋ ಇಷ್ಟ ಆಗಿರುತ್ತೆ ಅಲ್ವಾ ನಿಮಗೆ?
ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.